ನಮಸ್ತೆ ಗೆಳೆಯರೆ. ಕಳೆದ ವರ್ಷ ಸತತ ಮಳೆಯಲ್ಲಿ ಮಲೆನಾಡಿನ ಸುಂದರ ಘಾಟ್ ರಸ್ತೆಗಳ ಮಧ್ಯೆ ಮುಸುಕಿದ ಮಂಜಿನ ನಡುವೆ ನಮ್ಮ ನಾಡಿನ ಹೆಮ್ಮೆಯ ಜೋಗ್ ಜಲಪಾತಕ್ಕೆ ಪ್ರಯಾಣ ಬೆಳೆಸಿದ ಆ ಕ್ಷಣ ನಿಜಕ್ಕೂ ಅದ್ಭುತವಾಗಿತ್ತು. ದಾರಿಯುದ್ದಕ್ಕೂ ಸುರಿಯುವ ಮಳೆಹನಿಗಳು ನಮ್ಮ ಪಯಣಕ್ಕೆ ಹೊಸ ಮೆರುಗನ್ನೇ ನೀಡಿದ್ದವು. ಗೆಳೆಯರೇ, ಆ ದಟ್ಟವಾದ ಮಳೆಯ ನಡುವೆ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಧಾರೆಗಳಾಗಿ ಶರಾವತಿ ನದಿ ಕಂದಕಕ್ಕೆ ಧುಮ್ಮಿಕ್ಕುವ ದೃಶ್ಯ ಕಣ್ಣಿಗೆ ಹಬ್ಬದಂತಿತ್ತು. ಮಳೆಯ ಹನಿಗಳು ಜಲಪಾತದ ನೀರಿನೊಂದಿಗೆ ಸೇರಿ ಇಡೀ ಕಣಿವೆಯನ್ನು ಬಿಳಿಯ ಹಾಲಿನ ಕಡಲಿನಂತೆ ಮಾಡಿದ್ದವು. ಸುತ್ತಲೂ ಮಂಜಿನ ಮುಸುಕು, ಕಿವಿಗೆ ಅಪ್ಪಳಿಸುವ ನೀರಿನ ಭೋರ್ಗರೆತ ಮತ್ತು ಮೈ ಮನ ತಣಿಸುವ ತಂಪಾದ ಗಾಳಿ. ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುವ ಈ ಭವ್ಯ ಪ್ರಕೃತಿಯ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ನೀವು ಒಮ್ಮೆ ಇಲ್ಲಿಗೆ ಬರಲೇಬೇಕು. ಮಳೆಗಾಲದ ಜೋಗ್ ಜಲಪಾತ ಅಂದರೆ ಅದು ಕೇವಲ ಸೌಂದರ್ಯವಲ್ಲ, ಪ್ರಕೃತಿಯ ರೌದ್ರಾವತಾರದ ದರ್ಶನ. 1000 ಅಡಿಯ ಕಂದಕಕ್ಕೆ ಧುಮ್ಮಿಕ್ಕುವ ಆ ನೀರಿನ ರಭಸ ವೇಗವನ್ನು ನೋಡಿದರೆ ಮೈ ನಡುಗುತ್ತದೆ. ಬೆಟ್ಟದ ತುದಿಯಿಂದ ನೀರು ಕೆಳಗೆ ಬೀಳುವಾಗ ಉಂಟಾಗುವ ಆ ಭೀಕರ ಶಬ್ದ ಇಡೀ ಕಣಿವೆಯನ್ನೇ ನಡುಗಿಸುವ ಗುಡುಗಿನಂತೆ ಕೇಳಿಸುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆ ಕಡೆಯಿಂದ ಸಕ್ಕಾದಾಗಿತ್ತು, ಸೈಕ್ ಆಗಿತ್ತು. ಬಟ್ ಆದರೆ